ಶ್ರೀ ಹರಿವಾಯ ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯೇತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ಕಾಮಪ್ರದಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡು ಈ ಶ್ಲೋಕದಲ್ಲಿ ಕೊನೆಯ ನಾಮವಾದ ನಾಮ 300ನೆಯ ನಾಮ 301ನೆಯ ನಾಮ ಪ್ರಭು ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ. ಪ್ರಭು ಪ್ರಕರ್ಷೇಣ ಶಶ್ವದೇಕ ಪ್ರಕಾರೇಣ ಭವತಿ ವರ್ತತೆ ಇತಿ ಪ್ರಭು ನಿರ್ವಿಕಾರಃ. ಪ್ರಕರ್ಷೇಣ ಶಶ್ವದೇಕ ಪ್ರಕಾರವಾಗಿ ಒಂದೇ ರೀತಿಯಾಗಿ ಚೆನ್ನಾಗಿ ಭವತಿ ವರ್ತತೆ ಇರ್ತಾನೆ. ಅಂದರೆ ಏಕಪ್ರಕಾರವಾಗಿ ಒಂದೇ ರೀತಿಯಾಗಿ ಇರ್ತಾನಾದ ಕಾರಣ ಅವನಿಗೆ ಪ್ರಭು ಅಂದರೆ ನಿರ್ವಿಕಾರ. ನಿರ್ವಿಕಾರನಾಗಿರ್ತಾನೆ ಅಂದರೆ ವಿಕಾರರಹಿತನಾಗಿ ಏಕಪ್ರಕಾರವಾಗಿ ಇರೋದರಿಂದ ಭಗವಂತನಿಗೆ ಪ್ರಭು ಅಂತ ಹೆಸರು. ಇನ್ನು ಪ್ರಕರ್ಷೇಣ ಭವತಿ ಅನುಭವತಿ ಸರ್ವಂ ಇತಿ ಪ್ರಭು ಸರ್ವಜ್ಞ. ಭಗವಂತನು ಸರ್ವಜ್ಞನಾದ ಕಾರಣ ಪ್ರಭು ಅಂತ ಹೆಸರು. ಏನು ಪ್ರಕರ್ಷೇಣ ಭವತಿ ಚೆನ್ನಾಗಿ ಎಲ್ಲವನ್ನೂ ಅನುಭವಿಸುತ್ತಾನಾದ ಕಾರಣ ಪ್ರಭು. ಸರ್ವಜ್ಞನು ಅವನು ಸರ್ವಜ್ಞನಾದ ಕಾರಣ ಅವನಿಗೆ ಪ್ರಭು ಅಂತ ಹೆಸರು. ಪ್ರಮಾಣ ಚಂದ್ರಿಕಾದಲ್ಲಿ ಛಲಾರಿ ಶೇಷಾಚಾರ್ಯರು, ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು, ಪ್ರಮಾಣ ಲಕ್ಷಣದಲ್ಲಿ ಆಚಾರ್ಯರು ಭಗವಂತನ ಈಶ್ವರ ಜ್ಞಾನ ಲಕ್ಷ್ಮೀ ಜ್ಞಾನ ಅಂತ ಜ್ಞಾನಗಳ ವಿಷಯವನ್ನು ಹೇಳ್ತಾ ಏನು ಹೇಳ್ತಾರೆ ಅಂತಂದರೆ ಸ್ವಪರಗತ ಸರ್ವಾರ್ಥ ವಿಷಯಜ್ಞಾನಂ ಈಶ್ವರ ಜ್ಞಾನಂ. ಅಂದರೆ ಸರ್ವ ವಿಷಯ ಜ್ಞಾನಂ ಈಶ್ವರ ಜ್ಞಾನ. ಭಗವಂತನ ಜ್ಞಾನ ಎಂಥದ್ದು ಅಂತ ಹೇಳಿದರೆ ಸ್ವಪರಗತ ಸರ್ವಾರ್ಥ ವಿಷಯ. ಭಗವಂತನಿಗೆ ತನ್ನನ್ನು ಕುರಿತು ಚೆನ್ನಾಗಿ ತಿಳಿಯೋದು, ಇನ್ನೊಬ್ಬರನ್ನು ಕುರಿತು ಚೆನ್ನಾಗಿ ತಿಳಿಯೋದು, ಎಲ್ಲ ವಿಷಯಗಳ ಜ್ಞಾನವೂ ಇದೆ. ನಮಗೆ ನಮ್ಮ ಜ್ಞಾನವೇ ನಮಗೆ ಸರಿಯಾಗಿಲ್ಲ, ನಾವು ಯಾರು ಅಂತಲೇ ನಮಗೆ ಗೊತ್ತಿಲ್ಲ, ಇನ್ನೊಬ್ಬರದಂತೂ ಅಸಲೇ ಗೊತ್ತಿಲ್ಲ. ಆದರೆ ನಾವೆಲ್ಲವೂ ಮಾತಾಡ್ತಾ ಇರ್ತೇವೆ. ಆದರೆ ಭಗವಂತ ಸರ್ವಜ್ಞನಾಗಿದ್ದಾನೆ. ತನ್ನ ಕುರಿತು ಅವನಿಗೆ ಚೆನ್ನಾಗಿ ಗೊತ್ತಿದೆ.
ಸ್ವಪರ ಇನ್ನೊಬ್ಬರ ಎಲ್ಲರ ವಿಷಯ, ಎಲ್ಲರ ಎಲ್ಲ ವಿಷಯಗಳು ತಿಳಿದಿರುವವನು, ಅವನು ಸರ್ವಜ್ಞನು. ಅದಕ್ಕೆ ಪ್ರಕರ್ಷೇಣ ಭವತಿ ಅನುಭವತಿ ಸರ್ವಂ ಇತಿ ಪ್ರಭು ಸರ್ವಜ್ಞ ಅಂತ. ಇನ್ನು ಮಾಂಡೂಕ ಉಪನಿಷತ್ ಖಂಡಾರ್ಥ ಅಲ್ಲಿ ಹೀಗೆ ಹೇಳ್ತಾರೆ: ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಪ್ರಭುಪದಸ್ಯ ವ್ಯುತ್ಪತ್ತಿತ್ರಯೇಣ ನಿರ್ವಿಕಾರತ್ವ ಪೂರ್ಣಶಕ್ತಿತ್ವ ಸರ್ವಜ್ಞತ್ವ ರೂಪಾರ್ಥತ್ರಯಪರತ್ವಾತ್ ಪ್ರಭುಪದೇನೈವ ಪರಿಣಾಮವಾದಸ್ಯ ವಿವೃತ್ತವಾದಸ್ಯ ಮಾಯಾಸ್ವರೂಪತ್ವವಾದಸ್ಯ ಚ ನಿರಾಸೋ ಧ್ಯೇಯಃ. ಪ್ರಭುಪದೇನೈವ, ಪ್ರಭುಪದದಿಂದಲೇ ಪೂರ್ಣಶಕ್ತಿತ್ವರೂಪಾರ್ಥ ಪ್ರಭುನಾಮ್ನಃ ವ್ಯಾಖ್ಯಾನೆ ದರ್ಶಿತ. ಮಾಂಡೂಕೋಪನಿಷತ್ತು ಹೇಳ್ತಾ ಇದೆ ಏನು? ಸೃಷ್ಟಿಯ ಕುರಿತು, ಈ ಜಗತ್ಸೃಷ್ಟಿಯ ಕುರಿತು ಹೊರಟಂತಹ ಪರಿಣಾಮವಾದ, ಮಾಯಾವಾದ ಈ ಮೊದಲಾದವುಗಳನ್ನೆಲ್ಲ ನಿರಾಕರಣೆ ಮಾಡಿ ಭಗವಂತನ ಇಚ್ಛೆಯಿಂದಲೇ ಈ ಜಗತ್ತು ಸೃಷ್ಟಿಯಾಗಿದೆ ಎಂದು ಸಿದ್ಧಾಂತ ಮಾಡ್ತಾ ಇದೆ. ಸಿದ್ಧಾಂತೀಕರಿಸಿ ಹೇಳುವಾಗ ಈ ಅಭಿಪ್ರಾಯಗಳನ್ನಿಟ್ಟುಕೊಂಡೇ ಭಗವಂತನನ್ನು ಪ್ರಭು ಎಂದು ಉಲ್ಲೇಖಿಸಿದೆ ಮಾಂಡೂಕೋಪನಿಷತ್ತು. ಅದನ್ನೇ ಹೇಳ್ತಾ ಇದ್ದಾರೆ. ಏನು ಪ್ರಭು ಅಂತ ಹೇಳಿದರೆ, ಭಗವಂತ ಈ ಸೃಷ್ಟಿ ಏನು ಮಾಡ್ತಾನೆ? ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಅವನ ಇಚ್ಛೆ ಮಾತ್ರದಿಂದ ಎಲ್ಲ ಸೃಷ್ಟಿ ಆಗಿಬಿಡತ್ತೆ. ಅಲ್ಲಿ ಇಚ್ಛಾ ಮಾತ್ರ ಪ್ರಭು ಶಬ್ದವನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ಮಾಂಡೂಕ ಉಪನಿಷತ್ ಖಂಡಾರ್ಥದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ: ಪ್ರಭು ಪದಸ್ಯ ವ್ಯುತ್ಪತ್ತಿತ್ರಯೇಣ ನಿರ್ವಿಕಾರತ್ವ ಪೂರ್ಣಶಕ್ತಿತ್ವ ಸರ್ವಜ್ಞತ್ವ ರೂಪಾರ್ಥತ್ರಯಪರತ್ವಾತ್. ಭಗವಂತನಿಗೆ ನಿರ್ವಿಕಾರತ್ವ, ಪೂರ್ಣಶಕ್ತಿತ್ವ, ಸರ್ವಜ್ಞತ್ವ ರೂಪಗಳಿದೆ, ಎಲ್ಲವೂ ಇದೆ. ಪ್ರಭುಪದೇನೈವ, ಇಲ್ಲಿ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಪ್ರಭು ಪದವನ್ನು ಪ್ರಯೋಗ ಮಾಡಿರೋದರಿಂದ ಇಲ್ಲಿ ನಮಗೆ ಆ ಸೃಷ್ಟಿಯ ಕುರಿತು ಹೊರಟಂತಹ ಪರಿಣಾಮವಾದ, ಮಾಯಾವಾದ ಇವೆಲ್ಲವನ್ನೂ ಕೂಡ ಪ್ರಭು ಪದವನ್ನು ಉಪಯೋಗಿಸೋದು. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಪ್ರಭು ಪದವನ್ನು ಪ್ರಯೋಗ ಮಾಡಿರೋದ ಉದ್ದೇಶವೇ ಈ ವಾದಗಳನ್ನೆಲ್ಲ ನಿರಾಸ ಮಾಡೋದೇ. ಇನ್ನು ಪೂರ್ಣಶಕ್ತಿ ರೂಪಾರ್ಥ ಪ್ರಭುನಾಮ್ನಃ ವ್ಯಾಖ್ಯಾನೆ ದರ್ಶಿತಃ. ಇನ್ನು ಪೂರ್ಣಶಕ್ತಿತ್ವ ರೂಪಾರ್ಥ ಎಂಬುದನ್ನು ಪ್ರಭುನಾಮ್ನ ಶಬ್ದದಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಯತಕ್ಕದ್ದು ಅಂತ ಹೇಳಿದರು. ಸರಿ, ಇನ್ನು ಭಗವಂತನು ಪ್ರಭು ಹೇಳಿ, ಇನ್ನು ಈ ಪ್ರಭುಪದಸ್ಯ ವ್ಯುತ್ಪತ್ತಿತ್ರಯೇಣ ಮಾಂಡೂಕೋಪನಿಷತ್ ಖಂಡಾರ್ಥ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿರ್ವಿಕಾರನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ, ಆದ ಕಾರಣ ಪ್ರಭು ಎಂದು ಕರೆಯಲ್ಪಡ್ತಾ ಇದ್ದಾನೆ. ಈ ರೀತಿಯ ಸೃಷ್ಟಿ ಭಗವಂತನಿಂದ ತಪ್ಪ ಬೇರೆಯವರಿಗೆ ಬೇರೆ ವಿಧ ಸೃಷ್ಟಿಗೆ ಅವಕಾಶವೇ ಇಲ್ಲ ಅಲ್ಲ ಅಂಥೇಳಿ ಪ್ರಭು ಶಬ್ದದ ಇಷ್ಟು ಹೇಳ್ತಾ ಇದ್ದಾರೆ. ಇನ್ನು ಪ್ರಕರ್ಷೇಣ ಭವತೆ ಪ್ರಾಪ್ನೋತಿ ಇತಿ ಪ್ರಭು ಭೂ ಪ್ರಾಪ್ತೌ, ಚೆನ್ನಾಗಿ ಹೊಂದುವವನು ಅಂದರೆ ಚೆನ್ನಾಗಿ ಹೊಂದುವವನು ಅಂತ ಹೇಳಿದರೆ ಏನರ್ಥ? ಸರ್ವಸ್ವಾಮಿಯಾಗಿರುವ ಭಗವಂತನು, ಸರ್ವಸ್ವಾಮಿಯಾಗಿರುವ ಭಗವಂತನು ಎಲ್ಲವನ್ನೂ ತನ್ನದ್ದನ್ನಾಗಿ ಹೊಂದಿರ್ತಾನೆ. ಅಂದರೆ ಈ ಜಗತ್ತಿನಲ್ಲಿರುವುದು ಎಲ್ಲವೂ ಕೂಡ ಭಗವಂತನದೇ. ಅವನೇ ಇರ್ತಾನೆಲ್ಲ, ಅವನತ್ರ ಇರುತ್ತೆ, ಅವನೇ ಹೊಂದಿರ್ತಾನೆ. ಎಲ್ಲದಕ್ಕೂ ಸ್ವಾಮಿ ಯಾವನು ಅಂತ ಹೇಳಿದರೆ ಈ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳಿಗೂ ಅವನದೇ ಆಗಿದೆ, ಅವನೇ ಹೊಂದಿದ್ದಾನೆ,
ಅವನು ಸ್ವಾಮಿಯಾಗಿದ್ದಾನೆ. ಆದ ಕಾರಣ ಪ್ರಭು ಅಂತ ಹೆಸರು. ಇನ್ನು ಪ್ರಕೃಷ್ಟಾನ್ ಭೋಗಾನ್ ಭವತಿ ಅನುಭವತಿ ಭುಂಕ್ತೆ ಇತಿ ಯಾವತ್ ಪ್ರಭು. ಅವನು ಪ್ರಕೃಷ್ಟವಾದ ಭೋಗವನ್ನೇ ಅನುಭವಿಸುತ್ತಾನೆ. ಅವನ ಭೋಗ ಅಂಥ ಇಂಥ ಭೋಗ ಅಲ್ಲ, ಪ್ರಕೃಷ್ಟವಾದ ಭೋಗವನ್ನೇ ಅನುಭವಿಸುತ್ತಾನೆ. ಆದ ಕಾರಣ ಅವನಿಗೆ ಪ್ರಭು ಅಂತ ಹೆಸರು. ಅಷ್ಟೇ ಅಲ್ಲ, ಭುಂಜಾನಂ ವಾ ಗುಣಾನ್ವಿತಂ ಗುಣಾನ್ವಿತಮೇವ ಭುಂಕ್ತೆ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಏನು ಮಾಡ್ತಾ ಇದ್ದಾನೆ ಈ ಭಗವಂತ ಜೀವರ ಇಂದ್ರಿಯಗಳಲ್ಲಿ ಇರ್ತಾನೆ. ಇಂದ್ರಿಯಗಳಲ್ಲಿದ್ದು ಆ ಜೀವರು ವಿಷಯ ಪದಾರ್ಥಗಳನ್ನು ಭೋಗಿಸುವಾಗ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಭಗವಂತ ಇದ್ದು ಜೀವರು ಆ ವಿಷಯ ಪದಾರ್ಥಗಳನ್ನು ಭೋಗಿಸುವಾಗ ಭಗವಂತ ತಾನು ಬಿಂಬನಾಗಿ ಆ ಪದಾರ್ಥದಲ್ಲಿರುವ ರಸಭಾಗವನ್ನೇ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ನಮಗೆ ಈ ಭಗವಂತ ಸ್ವಾಖ್ಯರಸ ರಸರೂಪವನ್ನು ಸ್ವೀಕಾರ ಮಾಡ್ತಾನೆ. ಈ ಜೀವರು ಇಂದ್ರಿಯಗಳ ದ್ವಾರ ಆಯಾ ಇಂದ್ರಿಯಗಳಿಗೆ ಸಂಬಂಧ ವಿಷಯ ಪದಾರ್ಥಗಳನ್ನು ಭೋಗಿಸುತ್ತಾ ಇರ್ತಾರೆ. ಜೀವರು ಅಸ್ವತಂತ್ರರು, ಭಗವಂತ ಸ್ವತಂತ್ರ. ಅವನು ಬಿಂಬನಾಗಿ ಇದ್ದು ಆ ಇಂದ್ರಿಯಗಳ ಅಭಿಮಾನಿ ದೇವತೆಗಳಲ್ಲಿ ಆ ಇಂದ್ರಿಯಾಭಿಮಾನಿ ದೇವತೆಗಳು ಭಗವಂತನ ಪ್ರೇರಣೆಯಿಂದ ಅವರು ಆ ವಿಷಯ ಪದಾರ್ಥಗಳಿಗೆ ಆ ಇಂದ್ರಿಯಗಳಿಗೆ ಸನ್ನಿಕರ್ಷ ಮಾಡಿ ಜೀವನು ಆ ವಿಷಯ ಪದಾರ್ಥಗಳ ಸುಖವನ್ನು ಅನುಭವಿಸುವಂತೆ ಮಾಡ್ತಾರೆ. ಆದರೆ ಬಿಂಬನಾದ ಭಗವಂತ ಮೊದಲು ಅದರಲ್ಲಿರುವ ರಸವನ್ನು ಮಾತ್ರ ತಾನು ಸ್ವೀಕಾರ ಮಾಡ್ತಾನೆ. ಮಾಡಿ ಅಸಾರವಾದ ಲೌಕಿಕವಾದ ಆ ಸುಖವನ್ನು ಅನುಭವವನ್ನು ಜೀವರಿಗೆ ಕೊಡುವಾಗ್ತಾನೆ. ಆದರೆ ಏನು ಇಲ್ಲಿ ಭಗವಂತ ಯಾಕೆ ಅಂತ ಹೇಳಿದ್ರೆ ಗುಣಾನ್ವಿತಮೇವ ಭುಂಕ್ತೆ. ಗುಣವನ್ನು ಮಾತ್ರ, ಗುಣಶ್ರೇಷ್ಠವಾದದ್ದನ್ನು ಮಾತ್ರ, ರಸರೂಪವನ್ನು ಮಾತ್ರ ತಗೊಳ್ತಾನೆ. ನಮಗೆ ಅದಕ್ಕೆ ವನಜ ಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ ಮನೆಗೆ ಬಂದುದನು ಉಂಡು ಉಣಿಸಿ ಸಂಹನನ ಕುಪಚಯ ಕರ್ಣಕಾನಂದ ಅನಿಮಿಷರಿಗೆ ಆತ್ಮಪ್ರದರ್ಶನ ಸುಖವ ನೀವ ಹರಿ. ಅದೇ ಈ ಸಾರವನ್ನು ರಸಭಾಗವನ್ನು ಸ್ವೀಕರಿಸುತ್ತಾನೆ. ಆದ ಕಾರಣ ಅವನು ಪ್ರಭು ಅಂತ ಹೆಸರು ಏನು ಹೇಳ್ತಾ ಇದ್ದೇವೆ ಅದರನ್ನೇ ಹೇಳ್ತಾ ಇದ್ದಾರೆ. ವನಜ ಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವರು ತಿನ್ನುವಂತಹ ತಿನ್ನುವಂತಹ ಚತುರವಿಧ ಭೋಜನ ಪದಾರ್ಥದಲ್ಲಿ ಖಾದ್ಯ ಚೋಷ್ಯ ಲೇಹ್ಯ ಪೇಯ ಚತುರವಿಧ ಭೋಜನ ರಸ ಪದಾರ್ಥದಲ್ಲಿ ರಸರೂಪ ತಾನಾಗಿ ಅದರಲ್ಲಿರುವ ರಸರೂಪವು ತಾನೇ ಆಗಿ ಮನೆಗೆ ಬಂದುದನ್ನು ಉಂಡು ತಾನು ಬಿಂಬನಾಗಿ ತನ್ನ ಮನಸ್ಸಿಗೆ ಬಂದಿದ್ದನ್ನು ಉಂಡು ಅದೇ ರಸರೂಪವನ್ನು ತಾನು ಸ್ವೀಕಾರ ಮಾಡಿ ಸಮ್ಮನನ ಕುಪಚಯ ಕರ್ಣಕಾನಂದ ಆ ಸಮ್ಮನ ಈ ದೇಹಕ್ಕೆ ಪುಷ್ಟಿ, ಸಮ್ಮನನ ಪುಷ್ಟಿ ಮತ್ತು ಇಂದ್ರಿಯಕ್ಕೆ ಆನಂದ, ಆ ರಸನೇಂದ್ರಿಯಕ್ಕೆ ಆನಂದ, ರುಚಿಯ ಆನಂದ, ಆ ಇಂದ್ರಿಯಾಭಿಮಾನಿ ದೇವತೆಗೆ ಅನಿಮಿಷರಿಗೆ ಆತ್ಮಪ್ರದರ್ಶನ ಸುಖವ ನೀವ ಹರಿ. ತನ್ನ ಆನಂದದ ತನ್ನ ದರ್ಶನವನ್ನು ಕೊಡ್ತಾನಂತೆ. ಒಟ್ಟಾರೆ ಭಗವಂತ ರಸಭಾಗವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಜೀವರು ತಿನ್ನುವಂತಹ ತಮ್ಮ ಇಂದ್ರಿಯಗಳ ಮೂಲಕ ಅನುಭೋಗಿಸುವಂತಹ ವಿಷಯಗಳಲ್ಲಿ ರಸಭಾಗವನ್ನು ಸ್ವೀಕಾರ ಮಾಡ್ತಾನೆ. ಗುಣಾನ್ವಿತಮೇವ ಭುಂಕ್ತೆ. ಆದ ಕಾರಣ ಅವನಿಗೆ ಪ್ರಭು ಅಂತ ಹೆಸರು. ಇನ್ನು ಪ್ರಕೃಷ್ಟಂ ಸ್ವಾತ್ಮಾನಂ ಸರ್ವದಾ ಭವತಿ ಅನುಭವತಿ ಇತಿ ಪ್ರಭು. ಪ್ರಕೃಷ್ಟನಾದ ತನ್ನನ್ನು ಯಾವಾಗಲೂ ಅನುಭವಿಸುತ್ತಾ ಇರ್ತಾನೆ. ಇದೇನು ತನ್ನನ್ನು ಪ್ರಕೃಷ್ಟಂ ಸ್ವಾತ್ಮಾನಂ ಸರ್ವದಾ ಭವತಿ ಅನುಭವತಿ ಇತಿ ಪ್ರಭು. ತನ್ನನ್ನು
ಯಾವಾಗಲೂ ತಾನು ಅನುಭವಿಸುತ್ತಾ ಇರ್ತಾನೆ. ಅಂದರೆ ಭಗವಂತ ಆನಂದಮಯನಾಗಿದ್ದಾನೆ, ಯಾವಾಗಲೂ ಅವನ ಆನಂದವೇ. ಅವನೇನು ಮಾಡ್ತಾ ಇರ್ತಾನೆ, ನಮ್ಮನ್ನೇ ನಾವು ಆನಂದವಾಗಿ ಅನುಭವಿಸಲಾರವಿ, ನಮಗೆ ಅದು ಕೂಡ ಶಕ್ತಿ ಇಲ್ಲ ನಮಗೆ. ಆದರೆ ಭಗವಂತ ತನ್ನನ್ನು ತಾನು ಯಾವಾಗಲೂ ಅನುಭವಿಸುತ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ಪ್ರಭು ಅಂತ ಹೆಸರು ಅಂತೇಳಿ. ಇನ್ನು ಭಗವಂತನ ಯಾರ ಅನುಗ್ರಹವೂ ಇಲ್ಲದೆ, ಅಂದರೆ ಇವಾಗ ನಮ್ಮ ಆನಂದ ನಾವು ಅನುಭವಿಸಬೇಕು ಅಂತ ಹೇಳಿದ್ರೆ ನಮಗೆ ಇನ್ನೊಬ್ಬರ ಆಶ್ರಯ ಬೇಕು, ಅನುಗ್ರಹ ಬೇಕು. ನನ್ನ ಆನಂದವನ್ನು ನಾನು ಅನುಭವಿಸಬೇಕು ಅಂತ ಹೇಳಿದರೆ, ಒಳ್ಳೆಯ ಊಟ ಮಾಡಿದ ಆನಂದವನ್ನು ಅನುಭವಿಸಬೇಕು ಅಂದರೆ ಮನೆಯಲ್ಲಿ ಹೆಂಗಸರು ಅಡುಗೆ ಮಾಡಿ ಹಾಕಿದರೆ ನಾವು ಅನುಭವಿಸ್ತೇವೆ. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ನಾವು ಇನ್ನೊಬ್ಬರ ಮೇಲೆ ಆಧಾರ ಪಟ್ಟಿರ್ತೇವೆ. ಆದರೆ ಭಗವಂತ ಹಾಗಲ್ಲ. ಅದೇ ಹೇಳ್ತಾ ಇದ್ದಾರೆ, ವಿನೈವಾನ್ಯಪ್ರಸಾದೇನ ಪೂರ್ಣ ಸರ್ವಗುಣಾತ್ಮಕಂ ಪಶ್ಯನ್ ಅನುಭವತ್ಯೇವ ಸ್ವಂ ರೂಪಂ ಕೇಶವ ಪ್ರಭು. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬೃಹತ್ ಶ್ರುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಈ ಭಗವಂತ ಯಾವಾಗಲೂ ತನ್ನನ್ನು ತಾನು ಅನುಭವಿಸುತ್ತಾ ಇರ್ತಾನೆ, ರಸಭಾಗವನ್ನೇ ಸ್ವೀಕರಿಸುತ್ತಾ ಇರ್ತಾನೆ ಅಂದಾಗ ಅವನು ಸರ್ವ ಗುಣಪರಿಪೂರ್ಣನಾಗಿ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿ, ಯಾರ ಅನುಗ್ರಹವೂ ಇಲ್ಲದೆ, ಯಾರ ಮೇಲೆ ಆಧಾರ ಪಡದೆ ಸ್ವರೂಪವನ್ನು ಕಾಣುತ್ತಾ ಅನುಭವಿಸುತ್ತಾ ಇರ್ತಾನೆ. ತನ್ನ ಸ್ವರೂಪವನ್ನು ತಾನು ಕಾಣುತ್ತಾ ಅನುಭವಿಸುತ್ತಾ ಇರ್ತಾನೆ. ಅದು ಭಗವಂತನ ಒಂದು ವಿಶೇಷ. ಆದ ಕಾರಣ ಅವನಿಗೆ ಪ್ರಭು ಅಂತ ಹೆಸರು. ಇವಾಗ ಇಲ್ಲಿ ಭಗವಂತ ತನ್ನನ್ನು ತಾನು ಚೆನ್ನಾಗಿ ಅನುಭವಿಸುತ್ತಾ ಇರ್ತಾನೆ ಎಂಬ ಪದಕ್ಕೇನು ಅರ್ಥ? ನಾವು ಭಗವಂತನಿಗೆ ತಾನು ಯಾರು, ತಾನು ಏನು, ತನ್ನ ಸ್ವರೂಪ ಏನು ಅಂತ ಭಗವಂತನಿಗೆ ಗೊತ್ತಿದೆ. ಅದಕ್ಕೆ ನಾವು ಫಸ್ಟ್ ಹೇಳ್ಕೊಂಡ್ವಿ, ಸರ್ವಜ್ಞನು ಸ್ವಪರಗತ ಸರ್ವಾರ್ಥ ವಿಷಯ ಜ್ಞಾನಂ ಈಶ್ವರ ಜ್ಞಾನಂ. ಅಂದರೆ ತನ್ನ ಕುರಿತು ತನಗೆ ಚೆನ್ನಾಗಿ ಗೊತ್ತು, ಪರರೆಲ್ಲರನ್ನೂ ಗುರುತು, ಪರರ ಎಲ್ಲ ಎಲ್ಲರ ವಿಷಯವೂ ಅವನಿಗೆ ಗೊತ್ತಿದೆ. ಆದ ಕಾರಣ ಇಲ್ಲಿ ಭಗವಂತನಿಗೆ ತನ್ನನ್ನು ತಾನು ಕುರಿತು ಚೆನ್ನಾಗಿ ಗೊತ್ತು, ಬೇರೆಯವ್ರದ್ದು ಗೊತ್ತು. ಆದರೆ ನಮ್ಮನ್ನು ಕುರಿತು ನಮಗೇ ಗೊತ್ತಿಲ್ಲ. ಏನು ನನ್ನ ಕುರಿತು ನನಗೇನು ಗೊತ್ತಿಲ್ಲ ಅಂದರೆ, ನನಗೆ ಗೊತ್ತು, ನನ್ನ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ, ನಾನು ಸಿಟ್ಟುಗಾರನ ಇಲ್ಲರೆ ಹೇಗಿರ್ತೇನೆ ನನಗೆ ಗೊತ್ತಂದರೆ ಅದು ನಮ್ಮ ಭ್ರಮೆ. ನಾವು ಈ ದೇಹ ನಮ್ಮದಲ್ಲ, ಈ ದೇಹದಲ್ಲಿ ನಾನು ಎಂಬ ಜೀವನಿದ್ದಾನೆ. ಈ ಜೀವನು ನಾನು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ನಾನು ನಮ್ಮ ಈ ಸ್ವರೂಪ ದೇಹ, ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ನಮಗೆ 4 ದೇಹಗಳು. ಸ್ವರೂಪ ದೇಹ, ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ಆದರೆ ನಾನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾಗೋದೇ ಮೋಕ್ಷಾನಂದ, ಸ್ವಸ್ವರೂಪಾನಂದಾನುಭವವೇ. ನನ್ನ ಕುರಿತು ನನಗೆ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನನ್ನ ಕುರಿತು ನಾನು ತಿಳ್ಕೊಂಡು ನನ್ನ ಆನಂದವನ್ನು ನಾನು ಪಡಬೇಕು ಅಂತ ಹೇಳಿದರೆ ಭಗವಂತನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹದಿಂದ, ಭಗವಂತನ ಪ್ರಸಾದದಿಂದ ನಮ್ಮ ಸಾಧನೆ ಪೂರ್ತಿಯಾದಾಗ ನಮ್ಮ ಆನಂದವನ್ನು ನಾವು ಪಡ್ತೇವೆ. ಆದರೆ ಭಗವಂತನಿಗೆ ಹಾಗಲ್ಲ. ಯಾರ ಅನುಗ್ರಹ ಇಲ್ಲ, ಅವನ ಸ್ವರೂಪ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಯಾವಾಗಲೂ ಅನುಭವಿಸ್ತಾ ಇರ್ತಾನೆ. ತನ್ನ ಸ್ವರೂಪವನ್ನು ತಾನು ಕಾಣುತ್ತಾ ಅನುಭವಿಸುತ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ಪ್ರಭು ಅಂತ ಹೆಸರು. ಇನ್ನು ಪ್ರಥಮಂ ಭವತಿ ಸರ್ವಸ್ಯಾಪಿ ಆದೌ ಭವತಿ ಇತಿ ಅನಾದಿನಿತ್ಯತ್ವಾತ್ ಪ್ರಭು ಅಂತ ಹೇಳ್ತಾ ಇದ್ದಾರೆ. ಇವನು ನಾವೆಲ್ಲರೂ ಫಸ್ಟ್ ಯಾರು ಅಂತ ಕೇಳ್ತಾ ಇರ್ತೀವಿ. ನಂಬರ್ 1 ಮೊದಲು ಯಾರು ಅಂದರೆ
ಭಗವಂತನೇ ಎಲ್ಲದಕ್ಕಿಂತ ಮೊದಲು ಇದ್ದವನು ಯಾರು ಅಂತ ಹೇಳಿದರೆ ಭಗವಂತ. ಪ್ರಥಮಂ ಭವತಿ ಸರ್ವಸ್ಯಾಪಿ ಆದೌ ಭವತಿ ಇತಿ ಅನಾದಿ ನಿತ್ಯತ್ವಾತ್ ಪ್ರಭು. ಮೊಟ್ಟ ಮೊದಲು ಯಾರು ಅಂತ ಹೇಳಿದರೆ ಭಗವಂತನೇ ಮೊಟ್ಟ ಮೊದಲು ಇರುವವನು. ಆದ ಕಾರಣ ಅವನಿಗೆ ಪ್ರಭು ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನು ಅನೇಕ ಅರ್ಥಗಳು ಪ್ರಭುನಾಮದ ಇನ್ನೊಂದು ವ್ಯಾಖ್ಯಾನದಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆಗೆ ಬಂದರೆ ನಾವು ಹೇಳ್ಕೊಂಡ್ವಿ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತೇಳಿ. ಭಗವಂತನ ಇಚ್ಛಾ ಮಾತ್ರದಿಂದ ಅವನು ಸೃಷ್ಟಿ ಮಾಡಿಬಿಡ್ತಾನೆ. ಅವನಿಗೇನು ಪ್ರಯತ್ನನೇ ಮಾಡಬೇಕಾಗಿಲ್ಲ. ಸೃಷ್ಟಿ ಮಾಡಬೇಕು ಅಂದರೆ ಇಚ್ಛಾ ಬಂತು ಅಂದರೆ ಸೃಷ್ಟಿ ಆಗೋಗುತ್ತೆ. ಅಷ್ಟು ಅನಾಯಾಸವಾಗಿ ಅಪ್ರಯತ್ನವಾಗಿ ಮಾಡ್ತಾನೆ. ಆದರೆ ಅವನ ಸೃಷ್ಟಿ ಇಚ್ಛಾ ಮಾತ್ರವಾಗತ್ತೆ. ಆದರೆ ಅದು ಇಚ್ಛಾ ಮಾತ್ರ ಸೃಷ್ಟಿ ಸತ್ಯಭೂತವಾದದ್ದೋ ಅಲ್ಲ ಸತ್ಯಭೂತವಾಗದೇ ಇದ್ದಿದ್ದೋ ಅಂದರೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು ಸತ್ಯವೋ ಅಥವಾ ಸುಳ್ಳೋ ಅಸತ್ಯವೋ ಅಂತ ಪ್ರಶ್ನೆ. ಅದ್ವೈತಿಗಳೇನು ಹೇಳ್ತಾರೆ? ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಬಿಟ್ಟು ಉಳಿದಿದ್ದೆಲ್ಲವೂ ಸಮಸ್ತ ಜಗತ್ತು ಮಿಥ್ಯಾ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳೋದೇನು? ವಿಮತಂ ಮಿಥ್ಯಾ ದೃಶ್ಯತ್ವಾತ್. ನಾವು ಕಪ್ಪೆ ಚಿಪ್ಪನ್ನು ನೋಡ್ತೀವಿ. ಆ ಕಪ್ಪೆ ಚಿಪ್ಪಿನ ಮೇಲೆ ಸೂರ್ಯ ಕಿರಣಗಳು ಬಿದ್ದಾಗ ಅದು ಬೆಳ್ಳಿಯಂತೆ ಭಾಸಮಾನವಾಗುತ್ತೆ, ಕಾಣುತ್ತೆ, ದೃಶ್ಯತ್ವಾತ್. ಆದರೆ ನಾವು ಹತ್ತಿರಿಗೆ ಹೋಗಿ ನೋಡಿದಾಗ ಅದು ಕಪ್ಪೆ ಚಿಪ್ಪು, ಬೆಳ್ಳಿ ಅಲ್ಲ, ಕಪ್ಪೆ ಚಿಪ್ಪು. ಯಾಕೆ? ನಮ್ಮ ಕಣ್ಣಿಗೆ ಕಂಡಿದ್ದು ನಾವು ಬೆಳ್ಳಿ ಅಂತ ಕಂಡ್ವಿ, ಆದರೆ ಅಲ್ಲಿ ಬೆಳ್ಳಿ ಇಲ್ಲ. ಹಾಗೆ ಇಲ್ಲದೇ ಇರುವ ಜಗತ್ತು ಇದೆ ಅಂತ ಹೇಳಿ ನಾವು ಕಾಣ್ತಾ ಇದ್ದೇವೆ, ಅದು ಸುಳ್ಳು. ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಗವಂತನ ಇಚ್ಛಾ ಮಾತ್ರದಿಂದ ಜಗತ್ತಿನ ಸೃಷ್ಟಿಯಾದಾಗ ಆ ಜಗತ್ತು ಸತ್ಯವೋ ಅಸತ್ಯವೋ ಅಂದರೆ ಅದಕ್ಕೆ ಹೇಳ್ತಾರೆ ವಾದಿರಾಜರು ಯುಕ್ತಿ ಮಲ್ಲಿಕಾದಲ್ಲಿ ಒಂದು ಯುಕ್ತಿಯನ್ನು ಹೇಳ್ತಾರೆ. ಈ ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ಜಗತ್ತು ಸತ್ಯವಾದದ್ದು. ಸತ್ಯ ಪೀತಾಂಬರಾಲಾಭೇ ಮಾಯಾ ಪೀತಾಂಬರಂ ಸೃಜೇತ್. ನಮಗೆ ನಿಜವಾದ ಸತ್ಯಭೂತವಾದ ಪೀತಾಂಬರವನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆ ಕೈಲಾಗಲ್ಲ. ಆವಾಗ ಏನು ಮಾಡ್ತಾನೆ? ಮಾಯಾ ಪೀತಾಂಬರವನ್ನು ಸೃಷ್ಟಿ ಮಾಡ್ತಾನೆ. ಇದು ಅಂದರೆ ನಿಜವಾದ ಪೀತಾಂಬರವನ್ನು ನಮಗೆ ಮಾಡಲಿಕ್ಕೆ ಕೈಲಾಗದೇ ಇರುವಾಗ ಇಲ್ಲದೇ ಇರುವ ಮಾಯಾ ಪೀತಾಂಬರವನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ಭಗವಂತನು ಹಾಗಲ್ಲ. ಇನ್ನು ನಮಗೆ ಇಂದ್ರಜಾಲ ಮಾಡ್ತಾ ಇರ್ತಾನೆ. ಆ ಐಂದ್ರಜಾಲಿಕ ಏನು ಮಾಡ್ತಾನೆ? ನೋಟುಗಳನ್ನು, ಕರೆನ್ಸಿಯನ್ನು ಸೃಷ್ಟಿ ಮಾಡ್ತಾನೆ. ಅವನು ನಿಜವಾದ ಕರೆನ್ಸಿನೇ ಸೃಷ್ಟಿ ಮಾಡೋದಾದರೆ ಅವನ್ಯಾಕೆ ಇಲ್ಲಿ ಐಂದ್ರಜಾಲ ಮಾಡಿ ಕಣಿಕಟ್ಟು ಮಾಡಿ ದುಡ್ಡನ್ನು ಸಂಪಾದನೆ ಮಾಡಬೇಕು? ಆ ಐಂದ್ರಜಾಲಿಕನು ಸೃಷ್ಟಿ ಮಾಡುವ ದುಡ್ಡು ಮೊದಲುಕೊಂಡು ಎಲ್ಲ ಪದಾರ್ಥಗಳು ಮಾಯಾ ಸೃಷ್ಟಿ, ಇಲ್ಲದೇ ಇದ್ದಿದ್ದು ಇದ್ದಂತೆ ತೋರಿಸ್ತಾನೆ. ಅವನು ನಿಜವಾದ ದುಡ್ಡನ್ನೇ ಸೃಷ್ಟಿ ಮಾಡೋದಾದರೆ ಅವನು ಇದನ್ನು ಮಾಡ್ತಾನೇ ಇದ್ದಿಲ್ಲ. ಹಾಗೆ ಭಗವಂತ ಏನಾದರೂ ಅವನು ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡಿದಾಗ ಈ ಜಗತ್ತು ಮಾಯವಾದದ್ದ ಅಂದರೆ ಸತ್ಯಭೂತವಲ್ಲದೇ ಇದ್ದಿದ್ದು ಅಂತಂದರೆ ಅಲ್ಲ. ಭಗವಂತ ಐಂದ್ರಜಾಲಿಕನೂ ಅಲ್ಲ. ಯಾಕೆ? ಅವನು ಸರ್ವಸಮರ್ಥನಾಗಿದ್ದಾನೆ. ಅವನು ಸತ್ಯಭೂತವಾದ ಜಗತ್ತನ್ನು ಸೃಷ್ಟಿ ಮಾಡುವುದು ಅಲ್ಲಿ ಸರ್ವಸಮರ್ಥನಾಗಿದ್ದಾನೆ. ಆದ ಕಾರಣ ಅವನಿಗೆ ಪ್ರಭು ಅಂತ ಹೆಸರು. ಇಂತಹ ಸರ್ವಸಮರ್ಥನಾದ ಭಗವಂತ ಅವನು ಸೃಷ್ಟಿ ಮಾಡಿರುವ ಜಗತ್ತು ಸತ್ಯಭೂತವಾದದ್ದು, ಸತ್ಯವಾದ ಪ್ರಪಂಚವನ್ನೇ ಅವನು ಸೃಷ್ಟಿ ಮಾಡ್ತಾನೆ ಹೊರತು ಮಾಯಾ ಸೃಷ್ಟಿಯನ್ನು ಮಾಡುವುದಿಲ್ಲ ಎಂದು ನಮಗೆ ನಿರ್ಣಯವಾಗುತ್ತೆ.
ಅವನು ಮಾಯಾ ಸೃಷ್ಟಿ ಮಾಡಿದರೆ ಅವನು ಐಂದ್ರಜಾಲಿಕನಾಗ್ತಾನೆ, ಜಗತ್ತನ್ನು ಜನರನ್ನು ಮೋಸ ಮಾಡುವವನಾಗ್ತಾನೆ. ಭಗವಂತ ಹಾಗಲ್ಲ, ಅವನು ನಿಜವಾದ ಸತ್ಯಭೂತವಾದ ಜಗತ್ತನ್ನೇ ಸೃಷ್ಟಿ ಮಾಡುವವನಾಗಿದ್ದಾನೆ. ಅಷ್ಟೇ, ಅವನ ಸೃಷ್ಟಿ ಸತ್ಯಭೂತವಾದದ್ದು ಅಂತ ಹೇಳಿ ಜಿಜ್ಞಾಸೆಯನ್ನು ಮುಗಿಸಿ, ಇನ್ನು ನಮಗೆ ಬೃಹತಿ ಸಹಸ್ರದ ಪ್ರಕಾರ ಪ್ರಭು ಓಂ ಪ್ರಭವೇ ನಮಃ, ಓಂ ಅವಿತಾ ತನೂನಾಂ ಹತ್ವಾಯ ದೇವಾ ಅಸುರಾನ್ ಯದಾಯನ್ ದೇವಾ ದೇವತ್ವಮಭಿರಕ್ಷಮಾಣಾಃ ಪ್ರತ್ಯಂಚ ಮಕರ್ಮಮನಯನ್. ಈ ಇಂದ್ರನು ತನೂನಾಂ ಶರೀರಗಳಿಗೆ ಅವಿತಾ ರಕ್ಷಕನು, ದೇವಾಹ ಎಲ್ಲ ದೇವತೆಗಳು, ಅಸುರಾನ್ ಅಸುರರನ್ನು ಹತ್ವಾಯ ಕೊಲ್ಲುವುದಕ್ಕಾಗಿ, ದೇವತ್ವಂ ತಮ್ಮ ಪದವಿಯ ಅಭಿರಕ್ಷಮಾಣ ರಕ್ಷಿಸಿಕೊಳ್ಳುವವರಾಗಿ, ಇಂದ್ರನನ್ನು ಕುರಿತು ಆಯನ್ ಬಂದರು, ಪ್ರಾರ್ಥನೆ ಮಾಡಿದರು. ಪ್ರತ್ಯಂಚಂ ಎದುರಿಗಿರುವ ಅರ್ಕಂ ಪೂಜ್ಯನಾದ, ಅತಿಕಂ ಅತಿ ಸುಖಮಯವಾದ ಅವನನ್ನು ಅನಯನ್ ಸ್ತುತಿಯಿಂದ ಬರಮಾಡಿಕೊಂಡರು. ಏನು ಈ ಹರಿ ನಮ್ಮೆಲ್ಲರ ರಕ್ಷಕನಾಗಿದ್ದಾನೆ, ಅವನು ಎಲ್ಲರ ಶರೀರಗಳ ರಕ್ಷಕನೂ ಆಗಿದ್ದಾನೆ. ದೇವತಾ ಪದವಿಯ ಇಂದ್ರನನ್ನೂ ರಕ್ಷಣೆ ಮಾಡ್ತಾನೆ. ದೈತ್ಯರು ದೇವಲೋಕಕ್ಕೆ ಹೋಗಿ ದೇವಲೋಕದ ಮೇಲೆ ದಾಳಿ ಮಾಡಿ ಆದಾಗ ದೇವತೆಗಳೇನು ಮಾಡಿದ್ರು, ಏನು ಸಂಕಟ ಬಂದಾಗ ವೆಂಕಟರಮಣ, ದೇವತೆಗಳು ಏನೇ ಕಷ್ಟ ಬಂದರೂ ಭಗವಂತನನ್ನೇ ಮೊರೆ ಹೊಕ್ಕುತ್ತಾರೆ. ಆ ಭಗವಂತನನ್ನು ಮೊರೆ ಹೋದರು, ಶರಣಾದರು. ಅವರು ಎದುರಿಗೆ ಬಂದ ಭಗವಂತ ಪೂಜ್ಯನಾಗಿದ್ದಾನೆ, ಸುಖಮಯನಾಗಿದ್ದಾನೆ. ಅವನನ್ನು ದೇವತೆಗಳು ಎದುರಿಗೆ ಬಂದಿರುವ ಭಗವಂತನನ್ನು ಸ್ತೋತ್ರಗಳಿಂದ ಬರಮಾಡಿಕೊಂಡರು. ಹರಿ ಏನು ಸ್ತೋತ್ರಗಳಿಂದ ಕರೆದಾಗ ಭಗವಂತ ಒಂದು ನಿಲ್ಲುತ್ತಾನೆ ಎಂಬ, ಅಂದರೆ ಭಗವಂತ ಸ್ತೋತ್ರ ಪ್ರಿಯೋ ವಿಷ್ಣು. ಅದಕ್ಕೆ ನಾವು ವಿಷ್ಣು ಸಹಸ್ರನಾಮ ಸ್ತೋತ್ರ, ನರಸಿಂಹ ಸ್ತೋತ್ರ, ರಾಮ ಸ್ತೋತ್ರ. ಭಗವಂತ ಸ್ತೋತ್ರ ಪ್ರಿಯನು, ಅವನನ್ನು ಸ್ತೋತ್ರಗಳಿಂದ ನಾವು ಬರಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಇವನಿಗೆ ಪ್ರಭು ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ, ಪ್ರಕೃಷ್ಟಂ ದೇವತ್ವಂ ದೇವೇಶು ಭಾವಯತೀತಿ ಪ್ರಭು. ಚೆನ್ನಾಗಿ ಬಹು ಉಂಟು ಮಾಡುವುದರಿಂದ ಅವನು ದೈತ್ಯರ ಸಂಹಾರಕನಾದ ವಿಷ್ಣುವೇ ಪ್ರಭು. ಅಂದರೆ ದೈತ್ಯರನ್ನು ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಪ್ರಕೃಷ್ಟಂ ದೇವತ್ವಂ ದೇವೇಶು ಭಾವಯತಿ. ಆದ ಕಾರಣ ಭಗವಂತನಿಗೆ ಪ್ರಭು ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಭು ಶಬ್ದವನ್ನು ನಾವು ಹೇಳಿಕೊಂಡು ನಾಳೆ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರ ಜಿದನಂದಜಿತು ಅಂತಂಬ ಶ್ಲೋಕದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ನಾಳೆ ಗ್ರಹಣ ಆದ ಕಾರಣ ಗ್ರಹಣ ಬಿಟ್ಟ ನಂತರ ಸ್ನಾನ, ಅಡಿಗೆ, ಊಟ ಎಲ್ಲ ಇರುತ್ತೆ. ಆದ ಕಾರಣ ನಾಳೆ ಪಾಠ ಇರೋದಿಲ್ಲ ಮತ್ತು ನಾಡದ್ದು ಪಾಠ ಇರಲ್ಲ. ನಾಡದ್ದು ಅಂದರೆ ಮಂಗಳವಾರ, ಬುಧವಾರ ಇರಲ್ಲ, ಗುರುವಾರ ಮತ್ತು ಪುನಃ ಪಾಠ ಇರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ದೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.